ಇವತ್ತು ನಾನು ಹೇಳಕೊತಿದ್ದು ಟಾಪಿಕ್ ಏನಂತಂದ್ರೆ DOGH ಅಂದ್ರೆ ಡಿಕ್ಲರೇಷನ್ ಆಫ್ ಗುಡ್ ಹೆಲ್ತ್. ಇದು ಡೌನ್ಲೋಡ್ ಆಗ್ತಾ ಇಲ್ಲ, ಜನರೇಟ್ ಆಗ್ತಾ ಇಲ್ಲ. ಸೊ ಇದು ಯಾಕೆ ಜನರೇಟ್ ಆಗ್ತಾ ಇಲ್ಲ ಅಂತಂದ್ರೆ ನವೆಂಬರ್ 1ರಿಂದ ಯಾವ್ಯಾವ ಸ್ಯಾಂಕ್ಷನ್ ಆಗ್ತಾವು, ಯಾವ್ಯಾವ LSL ಜನರೇಟ್ ಆಗ್ತದೋ ಅಂತ ಕೇಸ್ಗಳಿಗೆ DOGH ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಫಿಲ್ಲರ್ DOGH ಜನರೇಟ್ ಆಗ್ತಾ ಇಲ್ಲ. ಸೊ ನಾವು ಇದು ನಮ್ಮ ಅಗ್ರಿಮೆಂಟ್ ಎಕ್ಸಿಕ್ಯೂಷನ್ ಸ್ಟೇಜ್ ಅಲ್ಲಿ ಅದನ್ನ ನಾವು ಜನರೇಟ್ ಮಾಡ್ಕೊಂಡು ತಗೋಬಹುದು. ಅದು ಯಾವ ತರ ಅಂತ ಇವತ್ತಿನ ಟಾಪಿಕ್ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಹೋಗಿ ಫಸ್ಟ್ ಇದು ಜನರೇಟ್ ಆಗ್ತಿದ್ದಾನೆ ಇಲ್ಲ ಚೆಕ್ ಮಾಡ್ಕೊರಿ. ಎಲ್ಲದು ಎಲ್ಲಿ ಫಸ್ಟ್ ಎಂಪ್ಲಾಯ್ ಪೋರ್ಟಲ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿದೆಲ್ಲ ಡೌನ್ಲೋಡ್ ಫಾರ್ಮ್ಸ್ ಅಲ್ಲಿ ಕ್ಲಿಕ್ ಮಾಡಿ ಫಿಲ್ಲರ್ DOGH ಫಾರ್ಮ್ಸ್ ಅಂತ ಕಾಣ್ತಿದಾನ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಂಬರ್ ಹಾಕಿ ಸಬ್ಮಿಟ್ ಹೊಡೀರಿ. ಇಲ್ಲಿ ಇನ್ಶೂರೆನ್ಸ್ ಪ್ರೊವೈಡ್ ನಾಟ್ ಫೌಂಡ್ ಫಾರ್ ದ ಪ್ರೊವೈಡೆಡ್ ಅಪ್ಲಿಕೇಶನ್ ನಂಬರ್ ಅಂದ್ರೆ ಫಿಲ್ಲರ್ DOGH ಶೋ ಆಗ್ತಾ ಇಲ್ಲ ಅಂತ ಬರ್ತಿದೆ. ನೀವೇನ್ ಮಾಡ್ಬೇಕು, ಫಸ್ಟ್ ಸೇಲ್ಸ್ ಫೋರ್ಸ್ ಅಲ್ಲಿ ಬಂದು ಈ ಅಪ್ಲಿಕೇಶನ್ ನಂಬರ್ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಇನ್ಶೂರ್ ಪರ್ಸನ್ ಯಾರಿದ್ದಾರೆ ಅವ್ರು ಚೆಕ್ ಮಾಡ್ಕೊಳ್ಳಿ LSL ಅಲ್ಲಿ. ಇನ್ನೊಂದ್ಸರಿ ಓಪನ್ ಮಾಡೋಣ. ಓಕೆ, ಬಂತು. ಇಲ್ಲಿ ಕೆ ಸಿದ್ದರಾಜು ಇವ್ರ ಹೆಸರ ಮೇಲೆ ಇಲ್ಲಿ ಕಾಣ್ತಿದೆಲ್ಲ ನೇಮ್ ಆಫ್ ಇನ್ಶೂರ್ ಪರ್ಸನ್ ಕೆ ಸಿದ್ದರಾಜು. ಅವ್ರನ್ನ ನೀವು DOGH ಅಂದ್ರೆ ಡಿಕ್ಲರೇಷನ್ ಆಫ್ ಗುಡ್ ಹೆಲ್ತ್ ಅನ್ನ ಸೈನ್ ಮಾಡಿಸ್ಕೋಬೇಕು. ಫಿಲ್ಡ್ ಮ್ಯಾನುವಲ್ 2. ಈಗ ಫಿಲ್ಡ್ ಅದು ಯಾವ ತರ ಎಂಟ್ರಿ ಮಾಡ್ಬೇಕಂತಂದ್ರೆ ಫಸ್ಟ್ ಇನ್ಶೂರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಏನೋ ಕೆ ಸಿದ್ದರಾಜು ಅವ್ರದ್ದು ಎಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಏನಿದೆ ಇನ್ಶೂರೆನ್ಸ್ ಅಮೌಂಟ್, ಈ ಲೋನ್ ಅಮೌಂಟ್ ಎಷ್ಟು ಇದೆ ಫಸ್ಟ್ ಚೆಕ್ ಮಾಡ್ಕೋಬೇಕು. LSL ಅಲ್ಲಿ ಎಷ್ಟಿದೆ ಲೋನ್ ಅಮೌಂಟ್, ಇದು ಇಲ್ಲಿದೆ 3,50,000 5 ವರ್ಷ, 60 ತಿಂಗಳು ಅಂತಂದ್ರೆ 5 ವರ್ಷ. ಓಕೆನಾ. ಈ ಸಿದ್ದರಾಜ್ ಅವ್ರದ್ದು KYC ಪ್ರಕಾರ ಏನಿದೆ ಅದು ಏಜ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು, ಅವ್ರದ್ದು ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳಿ. ಓಕೆ, ಇಲ್ಲಿದೆನಾ KYC ಕೋಪಿಲಿನ ಸಿದ್ದರಾಜು. ಇಲ್ಲಿ ಇಲ್ಲಿ ಇದು ಓಕೆ, ಇಲ್ಲಿದೆನಾ ಕೆ ಸಿದ್ದರಾಜು ಅವ್ರದ್ದು ಡೇಟ್ ಆಫ್ ಬರ್ತ್ 3/11/1989. ನೀವೇನ್ ಮಾಡ್ಬೇಕು, ಇನ್ಶೂರೆನ್ಸ್ ಫಾರ್ಮ್ ಡೌನ್ಲೋಡ್ಸ್ ಇದೆಲ್ಲ ಫಸ್ಟ್ ಒಂದು ಫಾರ್ಮ್ ಡೌನ್ಲೋಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ಇನ್ಶೂರೆನ್ಸ್ ಕ್ಯಾಲ್ಕುಲೇಟರ್ ಅಂತ ಶೋ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಕೂಡಲೇ ಇಲ್ಲಿ ಕೇಳುತ್ತೆ ಏನಿದು ಡೇಟ್ ಆಫ್ ಬರ್ತ್ ಆಫ್ ಇನ್ಶೂರ್ ಪರ್ಸನ್. ಡೇಟ್ ಆಫ್ ಈ ಕೇಸಿಗೆ ಯಾರಿದ್ದಾರೆ, ಸಿದ್ದರಾಜು ಅವರೇ ಇನ್ಶೂರ್ ಪರ್ಸನ್ ಇದ್ದಾರೆ. ಅವ್ರ ಡೇಟ್ ಆಫ್ ಬರ್ತ್ ಏನು 3/11/1984. ಓಕೆನಾ. ಡೇಟ್ ಆಫ್ ಡಿಸ್ಪೋಸಲ್ ಏನಾದ್ರು ಇರಬೇಕು, ಮುಂದದ್ದು ಒನ್ಸ್ 10 ಡೇಸ್ ಮುಂಚೆ 7 ಡೇಸ್ ಮುಂಚೆ ಹಾಕಿ. ನಾನಿಲ್ಲಿ ಈ ಮಂತ್ ಎಂಡಿಂದ ಹಾಕ್ತೀನಿ, ಏನೋ 30/11/24. ಓಕೆನಾ. ನೆಕ್ಸ್ಟ್ ಸ್ಯಾಂಕ್ಷನ್ ಲೋನ್ ಅಮೌಂಟ್ ಎಷ್ಟಿದೆ ಇಲ್ಲಿ, ಸ್ಯಾಂಕ್ಷನ್ ಎಸ್ ಪರ್ LSL ಪ್ರೆಸೆಂಟ್ ಇಲ್ಲಿ ಎಷ್ಟಿದೆ, ಇಲ್ಲಿ 3.5 ಲಕ್ಷ ಇದೆ. ಸೊ ಇಲ್ಲಿ 3.5 ಲಕ್ಷ ಹಾಕ್ಬೇಕು. ಎಷ್ಟು ವರ್ಷ ಟರ್ನ್ ಓವರ್ ಇಲ್ಲಿದೆನಾ 60 ಮಂತ್ ಅಂದ್ರೆ ಇಲ್ಲಿ 5 ಇಯರ್ಸ್, ನಂಬರ್ ಆಫ್ 5 ಇಯರ್ಸ್ ಅಲ್ಲಿ ಹಾಕ್ಬೇಕು. ಎಷ್ಟು ಬಂತು ಇಲ್ಲಿ 3452 ಅಂದ್ರೆ ಈಗ 3,453 ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ಸಿದ್ದರಾಜ್ ಕಟ್ಟಾಗುತ್ತೆ. 50 ಪೈಸೆ ಅಬೋ ಇತ್ತು ಅಂತಂದ್ರೆ 1 ರೂಪಾಯಿ ಆಡ್ ಮಾಡ್ಕೊಳ್ಳಿ. 50 ಪೈಸೆ ಬಿಲೋ ಇತ್ತು ಅಂತಂದ್ರೆ ಬಿಟ್ಬಿಡಿ, ಎಷ್ಟು ಇರುತ್ತೆ ಅಷ್ಟೇ ತಗೋರಿ. ಈಗ 50 ಪೈಸೆ 68 ಇದೆ ಅಂದ್ರೆ 50 ಪೈಸೆ ಅಬೋ ಇದೆ ಅಂದ್ರೆ ನೀವ್ ಏನ್ ಮಾಡಬೇಕು, 3,453 ರೂಪಾಯಿ ತಗೋರಿ. ಓಕೆನಾ. ಇದನ್ನೆಲ್ಲ ಅಪ್ಡೇಟ್ ಮಾಡ್ಬೇಕಂತಂದ್ರೆ ಇಲ್ಲಿದೆನಾ ಅಗ್ರಿಮೆಂಟ್ ಎಕ್ಸಿಕ್ಯೂಷನ್ ಕಾಣಿಸ್ತಿದೆನಾ, ಇದು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಇಲ್ಲಿ ಫೀ ಡೀಟೇಲ್ಸ್ ಇದೆಲ್ಲ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಪಕ್ಕ ಫೀ ಡೀಟೇಲ್ಸ್ ಕ್ಲಿಕ್ ಮಾಡಿ ಇಲ್ಲಿ ಇದೆನಾ ಇನ್ಶೂರೆನ್ಸ್ ಡೀಟೇಲ್ಸ್ ಕಾಣಿಸ್ತಿದೆನಾ, ಇಲ್ಲಿ ಆಡ್ ಮಾಡಿಲ್ಲ ಕ್ರೆಡಿಟ್ ನಾವ್ ಆಡ್ ಮಾಡ್ಬೋದು. ಇಲ್ಲಿ ಪ್ಲಸ್ ಮಾರ್ಕ್ ಇದೆಲ್ಲ ಅದು ಕ್ಲಿಕ್ ಮಾಡಿ ಇನ್ಶೂರೆನ್ಸ್ ನೇಮ್ ನಮಗೆ ಕೊಟ್ಟಕ್ ಬಂದೇ ಇರೋದು. ಇಲ್ಲಿ ಫೈನಲ್ ಅಮೌಂಟ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ ಫೈನಲ್ ಅಮೌಂಟ್ ಟೋಟಲ್ ಕೊಟ್ಟ ಪ್ರೀಮಿಯಂ ಇನ್ಕ್ಲೂಡಿಂಗ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಇನ್ಶೂರೆನ್ಸ್ ಪ್ಲಸ್ GST ಎರಡು ಸೇರಿದ್ರೆ 3,453 ರೂಪಾಯಿ. ಇಲ್ಲಿ 3,453 ರೂಪಾಯಿ 3453. ಓಕೆನಾ. ಇದು ಏನ್ ಮಾಡ್ಬೇಕು, ಇಲ್ಲಿ ಮೋಡ್ ಡಿಡಕ್ಟ್ ಫ್ರಮ್ ಡಿಸ್ಬರ್ಸ್ಮೆಂಟ್ ಅಂತ ತಗೋಬೇಕು. ಆಮೇಲೆ ಆಕ್ಷನ್ ಜಸ್ಟ್ ಸೇವ್ ಕೊಡ್ಬೇಕು, ಡಬಲ್ ಆಡ್ ಮಾಡಂಗಿಲ್ಲ, ಒಂದೇ ಟೈಮ್ ಸೇವ್ ಮಾಡ್ಕೋಬೇಕು. ಇದು ಸೇವ್ ಮಾಡ್ಕೊಂಡ್ಮೇಲೆ ಒಂದು 1 ಅವರ್ ಒಳಗೆ ಜನರೇಟ್ ಆಗುತ್ತೆ. ಅದು ಮಿನಿಮಮ್ 1 ಅವರ್ 2 ಅವರ್ ಒಳಗೆ ನಿಮ್ಗೆ DOGH ಜನರೇಟ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಅಗ್ರಿಮೆಂಟ್ ಬಂದಾಗ ಕಸ್ಟಮರ್ ಕಿರಿಕಿರಿ ಮಾಡ್ತಿರ್ತಾರೆ, ನೀವು ಎಲ್ಲ ಮುಂಚಿತವಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು, DOGH ತಗೋಬೇಕು ಇನ್ಮೇಲಿಂದ. ಆಮೇಲೆ ಅಗ್ರಿಮೆಂಟ್ ಬಂದಾಗ ನೀವು ಅಪ್ಡೇಟ್ ಮಾಡ್ತೀರಿ ಅಂತಂದ್ರೆ ಕಸ್ಟಮರ್ ತುಂಬಾ ಸ್ವಲ್ಪ ರ್ಯಾಶ್ ಆಗ್ತಾನೆ. ಸೊ ನೀವು ಮುಂಚಿತವಾಗಿ ಇನ್ನೊಂದ್ ದಿವಸನೇ ನೀವು ನಾಳೆ ಯಾರು ಅಗ್ರಿಮೆಂಟ್ ಬರ್ತಾರೆ ಫೀಲ್ಡ್ ಆಫೀಸರ್ ಕಡೆ ನೇಮ್ ಕಲೆಕ್ಟ್ ಮಾಡ್ಕೊಂಡು ಅವನ್ನೆಲ್ಲ ಮುಂಚಿತವಾಗಿ ಅಪ್ಡೇಟ್ ಮಾಡ್ಕೊರಿ. ಎಲ್ಲ ಒಂದು ತಿಳ್ಕೊರಿ, ಅಗ್ರಿಮೆಂಟ್ ಯಾವತ್ತಿಗೂ ಕಸ್ಟಮರ್ ನಾಳೆ ಬರ್ತಾರ ಅಂತಂದ್ರೆ ಇವತ್ತು ಪ್ರಿಂಟ್ ಔಟ್ ತೆಗೆದಿಟ್ಕೊರಿ. ಎಲ್ಲವೂ LSL ಆಯ್ತು, ಜನರೇಟ್ ಶೆಡ್ಯೂಲ್ DPN ಎಲ್ಲ ಕಂಪ್ಲೀಟ್ ಜನರೇಟ್ ಪ್ರಿಂಟ್ಸ್ DOGH ಎಲ್ಲ ಮುಂಚೆ ರೆಡಿ ಮಾಡಿಟ್ಕೊರಿ. ಅಗ್ರಿಮೆಂಟ್ ಟೈಮ್ ಬಂದಾಗ ಔಟ್ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಕಸ್ಟಮರ್ ಜಗಳ ಆಡ್ತಾರೆ. ಸೊ ಈಗ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ ಅಪ್ಡೇಟ್ ಮಾಡಿದ್ಮೇಲೆ 1 ಅವರ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಇಲ್ಲಿ ಫಿಲ್ DOGH ಇದೆಯಲ್ಲ ಅಲ್ಲಿ ಬಂದು ಡೌನ್ಲೋಡ್ ಆಗುತ್ತೆ. ಓಕೆನಾ. ಅದು ಜನರೇಟ್ ಆಗಿ ಎಲ್ಲ ಚೆಕ್ ಮಾಡ್ಕೋಬೇಕಂತಂದ್ರೆ ಜಸ್ಟ್ ಜನರೇಟ್ ಆಗಿದ್ದೆಲ್ಲ ಚೆಕ್ ಮಾಡ್ಕೋಬೇಕಂತಂದ್ರೆ ಜಸ್ಟ್ ಇಲ್ಲಿ ಡೌನ್ಲೋಡ್ ಫಾರ್ಮ್ಸ್ ಬರ್ರಿ, ಫಿಲ್ DOGH ಫಾರ್ಮ್ ಕ್ಲಿಕ್ ಮಾಡಿ ಸಬ್ಮಿಟ್ ಹೊಡೀರಿ. ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಮಾಡಿ, ಅದ ಆಟೋಮೆಟಿಕ್ ಫಿಲ್ DOGH ನಿಮಗೆ ಡೌನ್ಲೋಡ್ ಆಯ್ತು. ಓಕೆನಾ. ಈ ತರ